ದರ್ಶನ್ ಐಷಾರಾಮಿ ಜೈಲು ವಾಸದ ಹಿಂದೆ ಸಚಿವರ ಹೆಸರು. ಮಿನಿಸ್ಟರ್ಗೆ ಸಿಎಂ ಕ್ಲಾಸ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ರನ್ನ ದೂರವಿಟ್ರ ದರ್ಶನ್. ಯುವತಿ ಮೇಲೆರಗಿದ ಬೀದಿ ನಾಯಿಗಳು. ಯುವತಿ ಕಾಲಿಗೆ ಗಾಯ. ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ನ ಮರು ತನಿಖೆಯ 3 ಅರ್ಜಿ ವಜಾ. ಎಲ್ಲವನ್ನೂ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದರ್ಶನ್ ಐಷಾರಾಮಿ ಜೈಲು ವಾಸದ ಹಿಂದೆ ಸಚಿವರೊಬ್ಬರ ಹೆಸರು ಕೇಳಿ ಬಂದಿದೆ. ಸಚಿವರ ಹೆಸರು ಕೇಳಿ ಬಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆ ಸಚಿವರನ್ನ ಕರೆಸಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಸಚಿವ ನಾಗೇಂದ್ರನಿಗೆ ಏನಾಯ್ತು ಗೊತ್ತಿಲ್ವಾ? ನಿನಗೂ ಹಾಗೆ ಆದ್ರೆ ನೀನ್ ಏನ್ ಮಾಡ್ತೀಯಾ? ನಿನ್ನ ಕೈವಾಡ ಏನಾದ್ರೂ ಇದ್ದಿದ್ದೇ ಆದಲ್ಲಿ ನೀನು ಕೂಡ ಜೈಲಿಗೆ ಹೋಗಬೇಕಾದಿತ್ತು, ಹುಷಾರ್. ಇದರ ಹಿಂದೆ ನಿನ್ನ ಪಾತ್ರ ಇದ್ರೆ ನಾಗೇಂದ್ರ ಹೋದಂತೆ ನೀನು ಕೂಡ ಜೈಲಿಗೆ ಹೋಗಬಹುದು ಅಂದಿದ್ದಾರೆ. ಇದಕ್ಕೆ ಇಲ್ಲ ಸರ್, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಸುಮ್ಮನೆ ಯಾರ್ಯಾರೋ ಹಾಗೆ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಸಿಎಂ ನಿನ್ನ ಪಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಂಥವರ ಸಹವಾಸ ಮಾಡಿದ್ರೆ ನಾಗೇಂದ್ರನಿಗೆ ಆದಂತೆ ಆಗಬಹುದು, ಹುಷಾರಾಗಿರುವಂತ ಆ ಪ್ರಭಾವಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರೆ, ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಅಣ್ಣ ಮತ್ತು ತಮ್ಮ ನಾವು ಅಣ್ತಮ್ಮ ಇದ್ದಂತೆ ಎಂದುಕೊಂಡಿದ್ದ ಪ್ರಜ್ವಲ್ಗೆ ದರ್ಶನ್ರಿಂದಲೇ ಪರಪ್ಪನ ಅಗ್ರಹಾರದಲ್ಲಿ ಅವಮಾನ ಎದುರಾಗಿತ್ತು ಎನ್ನಲಾಗಿದೆ. ಜೈಲಿನ ಐಷಾರಾಮಿ ಜೀವನದಲ್ಲಿ ದರ್ಶನ್ ಜೊತೆ ರೌಡಿಗಳು ಕಾಣಿಸಿಕೊಂಡ್ರು. ಪ್ರಜ್ವಲ್ ರೇವಣ್ಣ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಆರಂಭದಿಂದಲೂ ಹತ್ತಿರವಾಗಲು ಬಯಸಿದ ಪ್ರಜ್ವಲ್ರನ್ನ ಜೈಲಿನಲ್ಲಿ ಸಂಪೂರ್ಣವಾಗಿ ದರ್ಶನ್ ದೂರವಿಟ್ಟಿದ್ರು ಎನ್ನಲಾಗಿದೆ. ಪ್ರಜ್ವಲ್ ಹುಡುಕಿಕೊಂಡು ಬಂದ್ರು, ಹತ್ತಿರವಾಗಲು ಪ್ರಯತ್ನಿಸಿದ್ರು, ದೂರವಿಟ್ಟು ದರ್ಶನ್ ರೌಡಿ ಶೀಟರ್ಗಳ ಜೊತೆ ಸಖ್ಯ ಬೆಳೆಸಿದ್ರಂತೆ. ದರ್ಶನ್ ದೂರವಿಡುತ್ತಿದ್ದಂತೆ ಬೇಸರದಿಂದಲೇ ಪ್ರಜ್ವಲ್ ಅಂತರ ಕಾಯ್ದುಕೊಂಡ್ರಂತೆ. ಐಷಾರಾಮಿ ಜೈಲು ಜೀವನದಲ್ಲಿ 2ನೇ ಸೆಲೆಬ್ರಿಟಿ ಎಂಟ್ರಿ ಆಗದಂತೆ ದರ್ಶನ್ ಮಾಸ್ಟರ್ ಪ್ಲಾನ್ ಮಾಡಿ ಬೇಕಂತಲೇ ಪ್ರಜ್ವಲ್ ರನ್ನ ದೂರ ಇಟ್ಟಿದ್ರು ಎನ್ನಲಾಗ್ತಿದೆ. ಇದೇ ಬೇಸರದಲ್ಲಿ ಪ್ರಜ್ವಲ್ ರೇವಣ್ಣ ಅಂತರ ಕಾಯ್ದುಕೊಂಡಿದ್ರು ಎನ್ನಲಾಗಿದ್ದು, ಅದೇ ಕಾರಣಕ್ಕೆ ಐಷಾರಾಮಿ ಜೈಲು ಜೀವನದ ವಿವಾದದಿಂದಲೂ ಪ್ರಜ್ವಲ್ ಪಾರಾಗಿದ್ದಾರೆ ಎನ್ನಲಾಗ್ತಿದೆ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ರಾಜಧಾನಿ ಮಂದಿಗೆ ಬೀದಿ ನಾಯಿಗಳೇ ಕಂಟಕವಾಗಿ ಪರಿಣಮಿಸಿದೆ. ಬೀದಿ ನಾಯಿಗಳು ಸಿಕ್ಕವರ ಮೇಲೆ ಎರಗಿ ದಾಳಿ ಮಾಡ್ತಿವೆ. ಬೆಂಗಳೂರಿನ ಬಾಣಸವಾಡಿಯ OMBR ಲೇಔಟ್ನಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಗ ಯುವತಿಯ ಮೇಲೆ ಅಲ್ಲೇ ಇದ್ದ ನಾಯಿಯೊಂದು ಏಕಾಏಕಿ ದಾಳಿ ಮಾಡಿದೆ. ಬೀದಿ ನಾಯಿಯಿಂದ ಯುವತಿ ಕಾಲಿಗೆ ಗಾಯವಾಗಿದ್ದು, ನಾಯಿ ದಾಳಿ ಮಾಡೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊನ್ನೆಯಷ್ಟೇ ಬೀದಿ ನಾಯಿಗಳ ದಾಳಿಗೆ ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಜಾಲಹಳ್ಳಿಯ ಏರ್ಫೋರ್ಸ್ ಕ್ಯಾಂಪಸ್ನಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ಏಕಕಾಲಕ್ಕೆ ನಾಯಿಗಳು ದಾಳಿ ಮಾಡಿದ್ವು. ನಾಯಿಗಳ ಅಟ್ಟಹಾಸಕ್ಕೆ ಮಹಿಳೆಯ ತಲೆ, ಹಿಂಬದಿ ಭಾಗ, ಮುಖ, ಕೈ ಹಾಗೂ ಕತ್ತು ಛಿದ್ರವಾಗಿತ್ತು. ಈ ಬೆನ್ನಲ್ಲೇ ಇಂದು ಮತ್ತೆ ನಡೆದುಕೊಂಡು ಹೋಗ್ತಾ ಇದ್ದ ಯುವತಿಯ ಮೇಲೆ ನಾಯಿ ದಾಳಿ ಮಾಡಿದೆ. ಪದೇ ಪದೇ ನಾಯಿ ದಾಳಿ ಮಾಡ್ತಾ ಇರೋದು ವರದಿ ಆಗ್ತಾ ಇದ್ದು, ಸಾರ್ವಜನಿಕರು ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ದಾರೆ. ಏನೇ ನೈಟ್ ಬರೋವಾಗ 1 ಗಂಟೆ 2 ಗಂಟೆ ಕೆಲಸ ಅದು ಅಮೆಜಾನ್ ಮಾಡ್ತಾ ಇರ್ತೀವಿ. ಆ ನೈಟಲ್ಲೆಲ್ಲ ಬಂದು ಕಾಲುಗಳಿಗೆ ಕೈಗಳಿಗೆಲ್ಲ ಕಚ್ತಾ ಇರ್ತವೆ. ತುಂಬ ಇದ್ದಾವೆ. ನಾನೊಂದು ಸುಮಾರು 2 ವರ್ಷ ಫಾಲೋ ಮಾಡ್ತೇವೆ. ಎಲ್ಲ ಯಾವಾಗೂ ಅಲ್ಲೇ ಬಗಲ್ತಾವೆ, ಜಾಸ್ತಿ ಆಟ ಆಡ್ಸ್ಕೊಬರ್ತವೆ.